ಹೌದು ಸ್ವಾಮಿ, ನಿನ್ನೆ ನಾವು ಅನ್ಕೊಂಡ ಹಾಗೆ ರಿಜಿಸ್ಟರ್ ಆಗ್ಲೇ ಇಲ್ಲ. ಮಯೂರಿಗೆ ಈ ವಿಷಯ ಗೊತ್ತಿರ್ಲಿಲ್ಲ. ಏನೋ ಸುಳ್ಳು ಹೇಳಿ ಅವಳನ್ನ ರಿಜಿಸ್ಟರ್ ಆಫೀಸ್ ಕರ್ಕೊಂಡು ಹೋಗಿದ್ದೆ. ಅವಳು ಇನ್ನೇನ್ ಸೈನ್ ಮಾಡಬೇಕು ಅನ್ನೋಷ್ಟರಲ್ಲಿ ವಿಷಯ ಎಲ್ಲ ಗೊತ್ತಾಗೋಯ್ತು. ಅವಳನ್ನ ಸಮಾಧಾನ ಮಾಡ್ತಾ ಇದ್ವಿ, ಅಷ್ಟರಲ್ಲಿ ರಾಜೇಶ್ವರಿ ಬಂದು ಇದೆಲ್ಲ ಹಾಳು ಮಾಡ್ಬಿಟ್ಲು. ಮುಂದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಸರಿ ಕಣು, ಆಮೇಲೆ ಫೋನ್ ಮಾಡ್ತೀನಿ. ಮಯೂರಿ, ನಾನು ನಿನ್ನೆ ಹಾಗೆ ಮಾಡಬಾರ್ದಾಗಿತ್ತು. ನಾನು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡಮ್ಮ. ಯಜಮಾನ್ರೆ, ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ನನ್ನ ಹಣೆ ಬರಹದಲ್ಲಿ ಮೋಸ ಹೋಗ್ಬೇಕು ಅಂತ ಬರ್ದಿದ್ರೆ ಅದನ್ನ ಯಾರು ತಪ್ಸೋದಕ್ಕಾಗತ್ತೆ ಹೇಳಿ? ನ್ಯಾಯ ನೀತಿ ಅಂತ ಬದುಕ್ತಾ ಇದ್ದೆ. ಆದ್ರೆ ಈಗ ಸುಳ್ಳು ಹೇಳೋರ್ ಜೊತೆ, ಯಾಮಾರ್ಸೋರ್ ಜೊತೆ ಬದುಕ್ತಾ ಇದ್ದೀನಿ. ಹಾಗಾಗಿ ಇದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ. ನಿನ್ ಮನ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತಮ್ಮ. ಅದು ನಿನ್ ಮಾತಲ್ಲೇ ಗೊತ್ತಾಗ್ತಿದೆ. ಆದ್ರೆ ನಾನು ಇದನ್ನೆಲ್ಲ ಮಾಡಕ್ ಹೊರಟಿದ್ದು ನಿನ್ನ ಒಳ್ಳೆ ಭವಿಷ್ಯಕ್ಕೋಸ್ಕರ. ನಾನು ಹೀಗೆಲ್ಲ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಮದ್ವೆಗಿಂತ ಮುಂಚೆ ನನ್ ಭವಿಷ್ಯ ಚೆನ್ನಾಗೇ ಇತ್ತು ಯಜಮಾನ್ರೆ. ನಾನೇನೋ ಸಾಧಿಸ್ತೀನಿ, ನನ್ ತಂಗಿತಿರ್ ಬದುಕನ್ನ ಉದ್ಧಾರ ಮಾಡ್ಬಿಡ್ತೀನಿ ಅಂತ ಏನೇನೋ ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಆದ್ರೆ ಈ ಮದ್ವೆ ನನ್ ಭವಿಷ್ಯಕ್ಕೆ ಚಪ್ಪಡಿ ಕಲಿ ಎರ್ದ್ಬಿಡ್ತು. ಈಗಿದ್ರಿಂದ ಹೊರಗಡೆ ಬರೋದಕ್ಕಾಗದೆ ನರಳಾಡ್ತಾ ಇದ್ದೀನಿ. ನಿಮಗ್ ಮಾತು ಕೊಟ್ಟ ಹಾಗೆ 6 ತಿಂಗಳು ನಾನು ಈ ಮನೆಯಲ್ಲಿರೋದು. ಈಗಾಗ್ಲೇ ಅದರಲ್ಲಿ ಅರ್ಥನ ಕಳೆದಿದ್ದೀನಿ. ಇನ್ನಿರೋಷ್ಟು ದಿವಸ ಎಲ್ಲಾನು ಸಹಿಸ್ಕೊಂಡು ಇಲ್ಲಿಂದ ಹೊರಟು ಬಿಡ್ತೀನಿ. ಹಾಗೆಲ್ಲ ಹೇಳ್ಬಿಡಮ್ಮ. ಅವತ್ತಿನ ಪರಿಸ್ಥಿತಿನಲ್ಲಿ ನಿನ್ನ ನಿಲ್ಸ್ಕೋಬೇಕು ಅಂತ 6 ತಿಂಗಳಿರು ಅಂತ ಹೇಳ್ದೆ. ಆದ್ರೆ ನೀನ್ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡಮ್ಮ. ಯಜಮಾನ್ರೆ, ಕೊಟ್ಟ ಮಾತನ್ನ ತಪ್ಪದೇ ಇರೋರ್ ಕತೆನ ಕೇಳ್ಕೊಂಡ್ ಬೆಳ್ದಿರೋಳ್ ನಾನು. ನೀವ ಮಾತನ್ನ ಮರಿಬೋದು, ಆದ್ರೆ ನಾನ್ ಮರೆಯೋದಕ್ಕಾಗಲ್ಲ. ಈಗ ನಾನಿಲ್ಲಿ ವನವಾಸದಲ್ಲಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಅದು ಮುಗಿದ್ಮೇಲೆ ನನ್ ಗೂಡನ್ನ ನಾನು ಸೇರ್ಕೋಬೇಕಲ್ವಾ? ನಾನಿಷ್ಟು ಕೇಳ್ಕೊಳ್ತಾ ಇದ್ರು ಹೋಗೋ ಮಾತೇ ಆಡ್ತಿಲ್ಲಮ್ಮ. ಇನ್ನೇನ್ ಮಾಡು ಅಂತೀರ ಯಜಮಾನ್ರೆ? ಹಳ್ಳಿಲಿ ಗಂಜಿ ಕುಡಿದ್ರು ಗೌರವದಿಂದ ಬದುಕ್ತಿದ್ದೋಳ್ ನಾನು. ಆದ್ರೆ ಇವತ್ತು ಆ ಗೌರವ ಅಂದ್ರೆ ಏನು ಅಂತ ಗೊತ್ತಿಲ್ದೇ ಇರೋರ್ ಮಧ್ಯೆ ಬದುಕ್ತಾ ಇದ್ದೀನಿ. ಪ್ರತಿ ಮಾತಲ್ಲೂ ಚುಚ್ಚು ಮಾತುಗಳು, ಪ್ರತಿಯೊಂದಕ್ಕೂ ಅವಮಾನ. ಇದನ್ನೆಲ್ಲ ಸಹಿಸ್ಕೊಂಡು ಹೇಗಿರೋದಕ್ಕಾಗತ್ತೆ ಹೇಳಿ? ಇಲ್ಲಿರೋರು ಯಾರೂ ನನ್ನನ್ನ ಮನುಷ್ಯಳು ಅಂತಾನೆ ನೋಡಿಲ್ಲ. ಮುಖದ ಮೇಲೆ ಮೆಣಸಿನ್ಕಾಯಿ ಖಾರದ ಟೀನ ಚೆಲ್ತಾರೆ, ಕಳ್ತನದ ಆರೋಪನ ಹೊರಿಸ್ತಾರೆ, ಪೊಲೀಸ್ನವ್ರನ್ನ ಕರೆಸಿ ಅವಮಾನ ಮಾಡ್ತಾರೆ. ಇನ್ನು ನಿಮ್ ಮಗ ಅವ್ರ ಎಣ್ಣೆ ಬಾಟಲ್ನ ಮುಚ್ಚಿಟ್ಟೆ ಅಂತ ನನ್ನ ಸಾಯಿಸೋದಿಕ್ ಬರ್ತಾರೆ. ಇಂಥವ್ರ ಮಧ್ಯೆ ಹೇಗ್ ಬಾಳೋದಿಕ್ಕಾಗತ್ತೆ? ಅದೇನೋ ಹೇಳ್ತಾರಲ್ಲ, ಅತ್ತ ನರಿ ಇತ್ತ ಹುಲಿ ಅಂತ. ಹಾಗಾಗೋಗಿದ್ದೆ ನನ್ನ ಜೀವನ. ಅದಕ್ಕೆ ಅಲ್ವಾ
ಈ ಮನೆಯಲ್ಲಿ ಇರ್ಲೇಬಾರ್ದು ಅಂತ ಈ ಮನೆ ಬಿಟ್ಟು ಹೋಗಿದ್ದು. ಆದ್ರೆ ನನ್ ದುರಾದೃಷ್ಟ ಮತ್ತೆ ಈ ಮನೆಗೆ ಬರೋ ಹಾಗಾಯ್ತು. ಈಗ ಮತ್ತೆ ನೀವು ನನ್ನ ಯಾಮಾರಿಸಿ ಮದ್ವೆನ ರಿಜಿಸ್ಟರ್ ಮಾಡ್ಸೋದಕ್ ನೋಡಿದ್ರಿ. ಯಾಕೆ ನಿಮ್ ಯಾರ ಕಣ್ಗೂ ನಾನೊಂದ್ ಹೆಣ್ಣು ಅಂತ ಕಾಣಿಸ್ತಿಲ್ವಾ? ಮಯೂರಿ, ನೀನ್ ಈ ಮನೆ ಸೊಸೆ ಅಲ್ಲ, ನನ್ನ ಮಗಳು ಅಂತಲ್ವಾ ನಾನು ತಿಳ್ಕೊಂಡಿರೋದು. ನೀ ಒಬ್ಳಿದ್ರೆ ನನಗೆ 100 ಆನೆ ಬಲ ಇದ್ದಾಗೆ. ಈಗ ನೀನ್ ಹೋಗ್ತೀನಿ ಅಂತಂದ್ರೆ ನನಗೆ ತಡ್ಕೊಳ್ಳೋದು ಕಷ್ಟ ಆಗತ್ತಮ್ಮ. ಯಜಮಾನ್ರೆ, ನಾನಿಲ್ಲಿರೋದು 6 ತಿಂಗಳು ಅತಿಥಿಯಾಗಿ. ಅಂದ್ಮೇಲೆ ಅತಿಥಿ ಕಾಯಮಾಗಿ ಇಲ್ಲಿ ಇರಬಾರ್ದು ಅಲ್ವಾ? ನನ್ ಕೆಲ್ಸ ಮುಗಿದ್ಮೇಲೆ ಹೋಗ್ತಾ ಇರ್ತೀನಿ. ನೀನ್ ಇಲ್ಲಿಂದ ಹೋದ್ಮೇಲೆ ತಾರಕ್ನ ಯಾರು ಸರಿ ಮಾಡೋದು? ಅವನ್ ಮತ್ತೆ ಮೊದಲನ ಹಾಗೆ ಬದಲಾಗ್ತಾನೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಈಗ ನೀನ್ ಇಲ್ಲಿ ಇರೋದಿಲ್ಲ ಅಂತಂದ್ರೆ ಅವನ್ ನಮ್ ಕೈಗೆ ಸಿಗೋದಿಲ್ಲ ಅಮ್ಮ. ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾನೆ. ಯಜಮಾನ್ರೆ, ಅವ್ರನ್ನ ಬದಲಾಯಿಸೋದಿಕ್ಕೆ ನಿಮ್ಮಿಂದಾನೇ ಆಗ್ತಿಲ್ಲ ಅಂದ್ಮೇಲೆ ಇನ್ ನನ್ನಿಂದ ಆಗುತ್ತಾ ಹೇಳಿ? ನಾನೇನೋ ಇಲ್ಲೇ ಇದ್ದು ಅವ್ರನ್ನ ಬದಲಾಯಿಸ್ಬಿಡ್ತೀನಿ, ನಿಮ್ಗೆ ಮತ್ತೆ ನಿಮ್ ಹಳೆ ತಾರಕ್ನ ವಾಪಸ್ ಕೊಟ್ಬಿಡ್ತೀನಿ ಅನ್ನೋ ತರ ಮಾತಾಡ್ತಿದ್ದೀರಲ್ಲ, ಅದೆಲ್ಲ ನಿಮ್ ಭ್ರಮೆ ಯಜಮಾನ್ರೆ. ನಾನಲ್ಲ, ಆ ದೇವ್ರೇ ಬಂದ್ರು ನಿಮ್ ಮಗನ ಬದಲಾಯಿಸೋದಿಕ್ಕಾಗೋದಿಲ್ಲ. ನೀವು ನನ್ನಿಂದ ಆಗತ್ತೆ ಅನ್ನೋ ಭರವಸೆನ ಇಟ್ಕೋಬೇಡಿ ಯಜಮಾನ್ರೆ. ಯಾಕೆಂದ್ರೆ ನನ್ನ ಜೀವನದ ಮೇಲೆನೆ ಭರವಸೆನ ಕಳ್ಕೊಂಡು ಬದುಕ್ತಿರೋಳು ನಾನು. ಇನ್ನಿರೋಷ್ಟು ದಿವಸ ಎಷ್ಟೇ ಕಷ್ಟ ಬಂದ್ರು ಇಲ್ಲೇ ಇದ್ದು ಎಲ್ಲಾನು ಸಹಿಸ್ಕೊಂಡ್ಬಿಡ್ತೀನಿ. ಆಮೇಲೆ ನೀವು ನನ್ನ ಖುಷಿಯಿಂದ ಕಳಿಸ್ಕೊಡಿ. ಇಲ್ದೆ ಹೋದ್ರೆ ನಾನೇ ಖುಷಿಯಿಂದ ಇಲ್ಲಿಂದ ಹೊರಟು ಹೋಗ್ತೀನಿ. ಆಮೇಲೆ ನೀವೆಲ್ಲರೂ ಜೀವನದಲ್ಲಿ ಮಯೂರಿ ಅನ್ನೋ ಒಬ್ಳು ಇದ್ಲು ಅನ್ನೋದನ್ನ ಮರ್ತು ಬಿಡಿ.